ನಾರಾಯಣಂ ಗುಣೈಃ ಸರ್ವೈರ್ತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಏನಾಯ್ತು ಈಗ? ಎಂದು ಕೂಡ ಸರ್ವೇಪಿ ಪುರುಷಾರ್ಥ ಸ್ಯುಹು ಜ್ಞಾನಾದೇವನ ಸಂಶಯ. ಅದಕ್ಕೆ ನಮ್ಮಲ್ಲೂ ಹೇಳ್ತಾರೆ ನೋಡಯ್ಯ, ಏನೇ ಸರ್ ಮೊದಲು ಓದು, ನೀನು ಏನಾರು ಸಿಗುತ್ತೆ ಓದು ಫಸ್ಟ್. ಸರಿಯಾಗಿ ಕೆಲಸ ಸಿಕ್ತು, ಮನೆ ಬಂತು, ಕಾರ್ ಬಂತು, ಇದು ಬಂತು, ಪದವಿ ಸಿಕ್ತು, ಏನೇನು ಸಿಕ್ತು ಎಲ್ಲ ಆಯ್ತು ಓದಿದ್ದಕ್ಕೆ. ಲೌಕಿಕದಲ್ಲಿ ಓದಿದ್ದಕ್ಕೆ ಏನೇನು ಬಂತೆ ಅವನಿಗೀಗ? ಸರ್ವ ಬಂದು ಏನು ಯಾವನೋ ಬೈದು ಕಳಿಸಿದ್ದ, ಅವನ್ನೇ ಬೈಯೋ ಸ್ಥಿತಿ ಬಂದವನೀಗ. ಈ ಮಟ್ಟಿಗೆ ಬರ್ತಿದ್ಯಾರ ಅವನಿಗೆ? ಯಾಕೆ ಡಿಫ್ರೆಂಟ್ ಓದ್ದ ಅವನು ಓದಿಲ್ಲ ಅಷ್ಟೇ ಇಟ್ಕೊಂಡಿದ್ದ ಬಂತು. ವೆರಿ ಸಿಂಪಲ್ ಅದು. ಅಂದರೆ ಲೌಕಿಕಕ್ಕೆ ಎಷ್ಟು ಶಕ್ತಿ ಇದ್ದರೆ ಅಧ್ಯಾತ್ಮಕ್ಕೆ ಎಷ್ಟಿರ್ತದೆ. ಅದ್ರ ಬಂದು ಇದು ನೆಗ್ಲಿಜಿಬಲ್. ಅಧ್ಯಾತ್ಮ ವಿಜ್ಞಾನ ಮಾತ್ರದಿಂದ ಇಟ್ ಎವ್ರಿಥಿಂಗ್. ಅಲ್ಲಿ ವಿದ್ಯೆಯಿಂದ ಒಂದು ಪ್ರಯೋಜನ ಸಿಕ್ತಷ್ಟೇ ಲೌಕಿಕದಲ್ಲಿ. ಅದು ಎಲ್ಲ ವಿದ್ಯೆಗಳು ಸಿಕ್ಬಿಡುತ್ತೆ, ವಿದ್ಯೆಗಳು ಸಿಕ್ಬಿಡುತ್ತೆ. ವಿದ್ಯೆ ಪ್ರಯೋಜನ ಅಲ್ಲ, ಆ ವಿದ್ಯೆಗಳು ಬಂದುಬಿಡುತ್ತೆ ಅಂತ. ಇದು ಸೂಪರ್. ಹೌದು. ಗುಣದೋಷೇ ಸುಖಶ್ಯಾಪಿ ವೃದ್ಧಿಹಾಸೌ ವಿಮುಕ್ತಿಗೌ ನಲಿಪ್ಯತೆ ಜ್ಞಾನ. ಫಸ್ಟ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಏನು ಮಾಡಿದ್ರು ಲೇಪ ಇಲ್ಲ. ಜ್ಞಾನವಾಂಶ ಸರ್ವದೋಷ ಇರಪಿ ಕ್ವಚಿತ್ ಗುಣದೋಷೈ ಸುಖಶ್ಯಾಪಿ ವೃದ್ಧಿರಾಸೌ ವಿಮುಕ್ತಿಗೌ ನೃಣಾಂ ಸುರಾಣಾಂ ಮುಕ್ತೌತು ಸುಖಂ ತೃಪ್ತಂ ಯಥಾಕ್ರಮಂ. ನೃಣಾಂ ಸುರಾಣಾಂ, ಅದು ಸ್ವರ ಇರುತ್ತೆ, ಅದು ನಿನ್ನೆ ಆಗಿದೆ ಅಲ್ಲ. ಈಗ ಚತುರ್ಥಾಧ್ಯಾಯ ಫಲಾಧ್ಯಾಯ. ವಿಷ್ಣುರ್ಬ್ರಹ್ಮ ತಥಾ ದಾತೇತ್ಯೇವಂ ನಿತ್ಯಮುಪಾಸನಂ ಕಾರ್ಯಮಾಪದ್ಯಪಿ ಬ್ರಹ್ಮ ತೇನ ಯಾತ್ಯಪರೋಕ್ಷತಾಂ. ಆವೃತ್ತಿ ರಸಕೃಪದೇಶಾತ್ ಮೊದಲು, ಆಮೇಲೆ ಆತ್ಮೇಚಿದುಪಗಚ್ಚತಿ ಗ್ರಾಹಯಂತಿ ಚ ಎರಡು ಅರ್ಥ ಹೇಳ್ತಾರೆ. ವಿಷ್ಣುರ್ಬ್ರಹ್ಮ ತಥಾ ದಾತ ಇತ್ಯೇವಂ ನಿತ್ಯಮುಪಾಸನಂ. ಯಾವುದರ ಅರ್ಥ ಇದು? ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ, ಅದರ ಅರ್ಥ ಇದು. ಅದು ಅತಿ ಮುಖ್ಯವಾದ ಉಪಾಸನೆ. ಸಚ್ಚಿದಾನಂದ ಆತ್ಮ, ಆತ್ಮ ಶಬ್ದಕ್ಕೆ ಅರ್ಥ ಅದು. ವಿಷ್ಣು ಬ್ರಹ್ಮ, ದೇವರೇ ಪರಮಾತ್ಮ, ಅವನೇ ಬ್ರಹ್ಮಶಬ್ದ ವಾಚ್ಯ. ತಥಾ ದಾತ, ಮುಕ್ತಿ ಮತ ಎಲ್ಲವನ್ನೂ ಕೊಡೋದು ಅವನೇನೆ, ಅವನು ನಮ್ಮ ಸ್ವಾಮಿ ಅಂತ ನಿತ್ಯಂ ಉಪಾಸನಂ. ನಿತ್ಯ ಉಪಾಸನೆ ಮಾಡೋಕ್ಕೆ ಎಂದೋ ಒಂದು ದಿವಸ ಅಲ್ಲ. ಕಾರ್ಯಮಾಪದ್ಯಪಿ ಬ್ರಹ್ಮ ತೇನ ಯಾತ್ಯಪರೋಕ್ಷತಾಂ. ಆಪತ್ಕಾಲದಲ್ಲೂ ಮಾಡಬೇಕು. ಯಾವುದನ್ನು? ಆತ್ಮ ಅಂತ ಉಪಾಸನೆ ಯಾವ ಕಾಲಕ್ಕೂ ಬಿಡಬಾರ್ದು. ಇದು ಪೋಸ್ಟ್ ಆಫೀಸು, ಏನಿದು ಚಿಂತನೆ, ಪೋಸ್ಟ್ ಹಾಕಿದ ಅದು ಉಪಾಸನೆ. ಗೊತ್ತಾಯ್ತಾ? ಇದು ಅನ್ನ ತಿನ್ನೋದು ಭೋಜನ, ಅನ್ನ ಬೇರೆ ಭೋಜನ ಬೇರೆ. ಅನ್ನ ನೋಡೋದು, ಭೋಜನ ತಿನ್ನೋದು. ಉಪಾಸನೆ ಅಂದರೆ ಯು ಶುಡ್ ಪ್ರಾಕ್ಟೀಸ್ ಇಟ್. ಅನುಸಂಧಾನ ಅಂದರೆ ಉಪಾಸನೆ, ಇಲ್ಲ ಹೋದ್ರೆ ಇಲ್ಲ. ಇವತ್ತು ಬೆಲ್ಲ ಅನುಸಂಧಾನ ಮಿಸ್ ಆಗಿದ್ದು, ಅನ್ನ ನೋಡಿ ಅಭ್ಯಾಸ ಆಗಿದೆ ಹೊರತು ತಿಂದಿಲ್ಲ ಅಂದರೆ ಹಾಗೋ ಹಾಗೆ. ಆ ಥರ ಓದಿದರೆ ಸಾಲದು, ಅದನ್ನು ಅದು ಅನುಭವದ ಅಡುಗೆಯನ್ನು ಮಾಡಿ ಅದಕ್ಕೆ ಅನುಭವಗಳು ಬಂದು ನೀವೆಲ್ಲ ಕೂಡಿ ಇವತ್ತೆಲ್ಲ ನಮ್ಮ ಅಧ್ಯಯನ ಎಲ್ಲ ಎಲ್ಲಿ ಬಂದಿದೆ ಅಂದರೆ ಬರೀ ಹೇಳೋದಕ್ಕಾಗ ಆಚಾರ ಹೇಳೋದು ಮುಂದೆ ಗೊತ್ತಿದೆ, ಆ ಥರ ಆಗಿದೆ. ಹಾಗಾಗಿ ಕೆಲವು ಚಿಂತನೆ ಮಾತ್ರ ಸಾಧ್ಯ. ಕೆಲವು ಓದಿದ್ರಪ್ಪ ಮಿನಿಸ್ಟರ್ ಇದ್ದವ್ರು ಚೀಫ್ ಮಿನಿಸ್ಟರ್ ಆದರು ಅಷ್ಟೇ, ಇವನೇನು ಆಗೋದಿಲ್ಲ. ಅದಕ್ಕೆ ಏನು ಕೆಲಸ ಮಾಡೋದು ಮಾಡಿಸ್ಕೊಳಕ್ಕೆ ಬರುತ್ತೆ ಅಷ್ಟೇ ಹೊರತು ಇವನು ಆಗೋದಿಲ್ಲ. ಇವನಾಗಿದೆ ಏನು ಮಾಡಬೇಕು ಅಂದ್ರೆ ಮಾಡೋಕ್ಕೆ ಬರುತ್ತೆ. ಪ್ರತಿಯೊಂದು ಪದಾರ್ಥಕ್ಕೂ ಅದು ತಂದೆ ಆದ ಅರ್ಥ ಇದೆ. ಕೆಲವು ಉಪಾಸನೆ ಮಾಡಬಾರ್ದು, ಕೆಲವರು ಹೀಗೆ ಹೇಳ್ತಾರೆ ಮಾಡಬಾರ್ದು, ಅದು ಬೇರೆ ಬಿಡೋದು. ಅಪ್ಪಿತಪ್ಪೇನು ತಿಳ್ಕೊಬೇಡ, ಗೊತ್ತಾಯ್ತಾ ಅಂತ ಹೇಳ್ತಾರಲ್ಲ ಹಾಗೆ. ಕಾರ್ಯಂ ಆಪದಿ ಅಪಿ ಎಂತ ಆಪತ್ಕಾರದಲ್ಲೂ ಬಿಡ್ಕೊಡೋದು. ದೇವರು ನಮ್ಮ ಸ್ವಾಮಿಯನ್ನು ಪ್ರಹ್ಲಾದ ಎಂದೂ ಬಿಡ್ತಿರಲಿಲ್ಲ. ಅದಕ್ಕೋಸ್ಕರ ಏನಾಯ್ತದ, ದೇವರು ಕಾಪಾಡ್ತಾರೆ. ವಿಕ್ಷಿಪ್ತ ಮನಸ್ಸೋಪಿತು. ಎಷ್ಟು ಮನಸ್ಸು ವಿಕ್ಷಿಪ್ತ ಮನಸ್ಸು ಅಂದರೆ ಮೈಂಡ್ ಡಿಸ್ಟರ್ಬ್ ಆದಾಗಲೂ ಕೂಡ ಕೆಲಸ ಉಪಾಸನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನು ಮಾತ್ರ ಬಿಡಬೇಡಿ, ಕೊನೆಪ್ಪ ಇಷ್ಟಾದರೂ ಮಾಡಿ. ಭಾರಿ ರೋಗ ಬಂದಾಗ ಏನು ಯಾವುದನ್ನು ಮರೆಯೋದಿಲ್ಲ, ಡಾಕ್ಟ್ರ್ ಮರೆಯೋದಿಲ್ಲ. ಭಾರಿ ರೋಗ ಬಂದಾಗ ಡಾಕ್ಟ್ರ್ ಜ್ಞಾಪಕ, ಉಳಿಸತ್ತೆ ಜ್ಞಾಪಕ ಆಗೋದಿಲ್ಲ. ಭಾರಿ ಆ ಪ್ರಸಂಗ ತಕ್ಕಂತೆ ದೇವರು ಸ್ವಾಮಿಯನ್ನು ಯಾವಾಗಲೂ ಬರಿಬೇಡಿ. ಉಳಿದದ್ದು ಎಲ್ಲರಿಗೂ ಉಳಿದಂತೆ ಜ್ಞಾಪಕ ಬರೋದಿಲ್ಲ. ಬಂದರೆ ಅವ್ರು ಬಂದರೂ ಕೂಡ ಯಾಕೆ ಬಂದಿರಿ ಅಂತ ಕೇಳ್ತಾರೆ. ಉಳಿದವ್ರು ಕರೆಸಿ ಇದು ಮಾಡಿ ಕರೆಸಿ ಎಲ್ಲ ವ್ಯವಸ್ಥೆ ಮಾಡೋದು ಬೇಕಾಗಿದೆ. ಆಗ ದೇವ್ರು ಹಾಗಲ್ಲ, ಎಲ್ಲರೂ ಕೂಡ ಒಂದೊಂದು ಕಾಲಕ್ಕೆ ಬೇಕಾಗ್ತಾರೆ. ಯಾವಾಗಲೂ ಬೇಕಾದ ದೇವರು ಒಂದೇ, ಯಾವಾಗಲೂ ಬಿಡೋದು ದೇವರು ಒಂದೇ. ಹಾಗಾಗಿಬಿಡಿ ಎಲ್ಲ ಕಾಲಕ್ಕೂ ಬರೋದು ಏನೇ ಆಗಿರಲಿ. ಪ್ರಾಣದೇವರು ಮತ್ತೆ ಉಸಿರು ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದರೆ ಪ್ರಾಣ ಅದು ಸರ್ವೋತ್ತಮ ಜೀವೋತ್ತಮ, ಇಬ್ಬರು ಬಿಟ್ಟಿರ್ಲಕ್ಕಾಗೋದೇ ಇಲ್ಲ. ಕಣ್ಣು ಅಷ್ಟೇ ಮಾಲಿಕೊಂಡ್ಬಿಡ್ತಾನೆ, ಕಣ್ಣು ಉಪಯೋಗಿಸೋದಿಲ್ಲ, ಕಿವಿ ಉಪಯೋಗಿಸ ಯಾವುದಿಲ್ಲ, ಸುಖ ಬದುಕಿದ್ದಾನೆ. ಇವತ್ತು ಇಷ್ಟೊತ್ತು ಸುಖವಾಗಿದ್ದೇ ಬೇರೆ ಅಂತಾರೆ ಮತ್ತೆ, ಅಂದರೆ ನೋಡೋದಕ್ಕೆ ಬಿಟ್ಬಿಟ್ಟು ಭಾಳ ಸುಖವಾಗಿರ್ತಾರೆ ಅಂತ ಅರ್ಥ. ಪ್ರಾಣ ಬಿಟ್ಟರೆ ಹೋಯ್ತಾಗತ್ತೆ. ಇವಾಗ ಉಳಿದವ್ರು ಸುಖ ಪಡ್ಬೇಕು, ಇಲ್ಲದೇ ಸುಖ ಇಲ್ಲ. ಕೃತಂ ಯಥಾಕ್ರಮಂ ಕಾರ್ಯಂ ಆಪದ್ಯಪಿ ಬ್ರಹ್ಮ ತೇನ ಯಾತಿ ಅಪರೋಕ್ಷತಾಂ.
ಅದಕ್ಕೆ ಅಪರೋಕ್ಷ ಜ್ಞಾನ ಬರ್ತಿಲ್ಲ. ಅಪರೋಕ್ಷ ಜ್ಞಾನ ಎಂದೋ ಒಂದು ರ್ಯಾಂಕ್ ಬಂದುಬಿಡ್ತಾನೆ. ನಿತ್ಯ ಒತ್ತಿರಬೇಕು. ಹೋಗ್ತಾ ಅದೇ ಗುಗ್ಗು ಅಂತ ಅದೇ ಗುಗ್ಗಿನಲ್ಲಿ ಇರಬೇಕು ಯಾವಾಗ. ಪ್ರಹ್ಲಾದನ ಗುಗ್ಗು ಅದೇ ಯಾವಾಗಲೂ ಹಾಗೆ ಇರ್ತೀವಿ, ಬೇರೆ ಕಡೆ ಮನಸ್ಸೇ ಹೋಗ್ತಿರಲಿ. ಆ ಸ್ಟೇಜ್ ರೀಚ್ ಆಗಬೇಕಾದ್ರೆ ತುಂಬ ಜ್ಞಾನ ಬೇಕು. ಇಲ್ಲಿ ವಿರಕ್ತಿ ಜಾಸ್ತಿ ಆಗಬೇಕು, ಅಲ್ಲಿ ಆಸಕ್ತಿ ಜಾಸ್ತಿ ಆಗಬೇಕು, ಜ್ಞಾನ ಬರಬೇಕು. ಬರೀ ವಿರಕ್ತಿ ಬಂತು, ಜ್ಞಾನ ಇಲ್ಲ, ಡೆಸ್ಪರೇಟಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಮಾರ್ಗ ಗೊತ್ತಿರಬೇಕು ಅವ್ರಿಗೆ. ಕಾರ್ಯಂ ಇದು ಯಾವಾಗಲೂ ಕಾರ್ಯಂ, ಆಪದ್ಯಪಿ ಕಾರ್ಯಂ, ಎರಡು ಅರ್ಥ ಅದಕ್ಕೆ. ಯಾವ ಆಪತ್ ಕಾಲದಲ್ಲಿ ಮಾತ್ರ ಮಾಡಬೇಕು ಅಂತ ಅರ್ಥ ಅಲ್ಲ, ಅದು ಇನ್ನೂ ಡೇಂಜರ್. ಸಂಕಟ ಬಂದ ವೆಂಕಟರ ಮಾಡಲ್ಲ, ಯಾವಾಗಲೂ ನಾವು ಸಂಕಟ ಬಂದ ಹೆಚ್ಚು ಮಾಡಬೇಕು ಹೊರತು ಆಗಷ್ಟೇ ಮಾಡೋದಲ್ಲ. ತೇನ ಯಾಂತಿ, ಆ ರೀತಿ ಉಪಾಸನೆ ಮಾಡೋದ್ರಿಂದ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಹೇಳಿದ್ರು. ಅದರಿಂದ ಏನು ಉಪಯೋಗ ಅಂದರೆ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷಯ. ಆ ಬರ್ತಿರ್ಲಿಕ್ಕೇನೆ ಅನಾದಿ ಕಾಲ ಸಂಚಿತ ಕರ್ಮ ಬ್ಲಾಸ್ಟ್ ಆಗಿಬಿಡುತ್ತೆ, ಒಂದೇ ಕ್ಷಣಕ್ಕೆ ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ಜ್ಞಾನಾದೇವ ಪರೀಕ್ಷಯ ಟೋಟಲ್ ಅನಿಹಿಲೇಷನ್. ಅದು ಅನಿಷ್ಟಸ್ಯ ಉಭಯಸ್ಯಾಪಿ ಸರ್ವಸ್ಥಸ್ಯ ಉಭಯಸ್ಯಾಪಿ ಅಂದ್ರೇನು? ಪಾಪನೂ ಪರಿಹಾರ, ಅನಿಷ್ಟ ಪುಣ್ಯನೂ ಪರಿಹಾರ. ಅನಿಷ್ಟ ಪುಣ್ಯಕ್ಕೆ ಎರಡಿದೆ. ಬೇಕಾದ್ರೆ ಬಿಟ್ಬಿಡ್ಬೋದು, ಬೇಕಾದ್ರೆ ಯಾರ್ಯಾರು ಕೊಡ್ಬೋದು. ಬಿಟ್ಟು ಹೋದ ಬೇಕಾಗಿಲ್ಲ ಅಂತ ಎಷ್ಟೋ ಬಿಡ್ಬೋದು, ಗೊತ್ತಾಯ್ತಾ? ಕೆಲವು ಕೊಟ್ಟು ಹೋಗ್ಬೋದು. ಅದು ಅರ್ಜೆಂಟ್ ಹೋಗೋದಿದೆ, ಯಾರು ಸಿಗಲಿಲ್ಲ ಬಿಸಾಕಿ ಹೋಗ್ತಾರೆ ಅಷ್ಟೇ. ತೊಗೊಂಡು ಹೋಗೋದು ಅನ್ನೆಸರಿ ಪ್ರಾಬ್ಲಮ್ ಬರೋದನ್ನ ಬಿಸಾಕಿಬಿಡ್ತಾರೆ. ಅನಿಷ್ಟಸ್ಯ ಉಭಯಸ್ಯಾಪಿ ಸರ್ವಸ್ಯ ಅನ್ಯಸ್ಯ ಭೋಗತಃ. ಅನ್ಯಸ್ಯ ಅಂದರೆ ಪ್ರಾರಬ್ಧ ಕರ್ಮ ಇದೆಯಲ್ಲ ಅದು ಹೋಯಿತು. ಉಭಯಸ್ಯ ಪ್ರಾರಬ್ಧನ ಅನುಭವಿಸ್ಬೇಕು, ಆಮೇಲೆ ಸಂಚಿತ ಸುಟ್ಟೋಯ್ತು, ಆಗಾಮಿ ಲೇಪ ಇಲ್ಲ, ಅಲ್ಲಿಗೆ ಅದು ಸಾಧನೆ ಮುಗೀತು. ಅದು ಯಾವುದು ಕರ್ಮ ಕ್ಷಯ ಪಾದದಲ್ಲಿ ಎಲ್ಲ ಬರುತ್ತೆ. ಮೊದಲನೇ ಪಾದದಲ್ಲಿ ಬಂದಿರೋ ವಿಚಾರಗಳೆಲ್ಲ ಅಲ್ಲಿ ಹೇಳ್ತಾರೆ, ಉಳಿದೆಲ್ಲ ನಾಳೆ.